ಇವರಿಗೆ ವಿದ್ಯಾರ್ಥಿಗಳ ಜೀವಕ್ಕಿಂತ ಕಾಂಟ್ರಾಕ್ಟರ್ ಜೇಬೆ ಮುಖ್ಯವಾಯ್ತಾ? ತಾವಾಡಿದ್ದೇ ಆಟ ಅಂತ ಮೆರೆತಿದ್ದಾರ ಅಧಿಕಾರಿಗಳು. ಕಣ್ಣೆದುರೇ ಕಳಪೆ ದರ್ಶನವಾಗ್ತಿದ್ರು, ಏನು ಆಗಿಲ್ಲ ಅಂತ ಬುರುಡೆಯನ್ನ ಬಿಡ್ತಾ ಇದ್ದಾರೆ. ಜೆಡಿ ಗಂಗಾಧರ್ ದೊಡ್ಡಮನಿ, ಎಡಿ ಮಧು ಸನ್ನೇರಿಯಿಂದ ಉಡಾಫೆಯ ಉತ್ತರ. ಗುಣಮಟ್ಟ ಪರಿಶೀಲಿಸಿದ ಬಿಲ್ಡಿಂಗ್ ಹಸ್ತಾಂತರ ಮಾಡಿದ್ದಾದ್ರೂ ಯಾಕೆ? ಫ್ರೀಡಂ ಟಿವಿಯ ನೇರ ಪ್ರಶ್ನೆಗೆ ಮಧು ಸನ್ನೇರಿ ನಿರ್ಲಕ್ಷ್ಯವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಪರ ಅಧಿಕಾರಿಗಳು ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರಾ? ಹಾಸ್ಟೆಲ್ನಲ್ಲಿ ಗೋಲ್ಮಾಲ್. ಧಾರವಾಡದ ಹಾಸ್ಟೆಲ್ನಲ್ಲಿ ಗೋಲ್ಮಾಲ್. ಹಾಸ್ಟೆಲ್ ಕಳಪೆ ವಿಚಾರಕ್ಕೆ ಟ್ರಾನ್ಸ್ಫರ್ ಆಗಿರುವಂತಹ ಜೆಡಿ ಜಗದೀಶ್ ಹೆಬ್ಬಳಿ, ನಿವೃತ್ತಿ ಹಂತದಲ್ಲಿರುವಂತಹ ಎಡಿ ಮಧು ಸನ್ನೇರಿ ಮೇಡಮ್. ಆಗಸ್ಟ್ 30ಕ್ಕೆ ನಿವೃತ್ತಿ ಹೊಂದಲಿರುವಂತಹ ಎಂಬಿ ಸನ್ನೇರಿ ಮೇಡಮ್ ಕಳಪೆ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಜೊತೆ ಕೈ ಸೇರಿಸುತ್ತರ? ಹಾಗಾದ್ರೆ ಭ್ರಷ್ಟಾಚಾರದಲ್ಲಿ ಕೈ ಹಾಕಿ ಏನು ಗೊತ್ತಿಲ್ಲದಂತೆ ಸುಮ್ಮನೆ ಕುಳಿತರ? ಫ್ರೀಡಂ ಟಿವಿಯ ನಿರಂತರ ವರದಿಗೆ ಕಂಗೆಟ್ಟು ಹೋಗಿದ್ದಾರೆ ಅಧಿಕಾರಿಗಳು. ಬಗೆದಷ್ಟು ಬಯಲಾಗ್ತಾ ಇದೆ ಹಾಸ್ಟೆಲ್ ಕರ್ಮಕಾಂಡ. ಧಾರವಾಡದಲ್ಲಿ ಕಳಪೆ ಹಾಸ್ಟೆಲ್ ಅನ್ನ ಕಟ್ಟಿದ್ದಾರೆ. 7.5 ಕೋಟಿ ಬಿಲ್ಡಿಂಗ್ ಬಗ್ಗೆ ಈಗ ಹೊಸ ವರಸೆಯನ್ನ ಅಲ್ಲಿರುವಂತಹ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಫ್ರೀಡಂ ಟಿವಿಯ ನೇರ ಪ್ರಶ್ನೆಗೆ ಮಧು ಸನ್ನೇರಿ ಎಡಿಯವರು ನಿರ್ಲಕ್ಷ್ಯವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಪರವಾಗಿ ಅಧಿಕಾರಿಗಳು ಅವರ ಬೆನ್ನೆಲುಬಾಗಿ ನಿಂತಿದ್ದಾರ? ಹಾಗಾದ್ರೆ ನಿವೃತ್ತಿ ಹಂತದಲ್ಲಿದ್ದಾರೆ ಇದೇ ಎಡಿ ಮಧು ಸನ್ನೇರಿ. ನೋಡ್ತಾ ಇರ್ಬೋದು, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು, ಎಡಿ ಮಧು ಸನ್ನೇರಿ ಅವರು. ಕಳಪೆ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಜೊತೆ ಕೈ ಸೇರಿಸಿದ್ರ? ಹಾಗಾದ್ರೆ ಕಳಪೆ ಕಾಮಗಾರಿ ಅದು ಹಾಸ್ಟೆಲ್ಲು ನೋಡಿದ್ರೇ ಗೊತ್ತಾಗುತ್ತೆ. ಭ್ರಷ್ಟಾಚಾರದಲ್ಲಿ ಕೈ ಹಾಕಿದ್ದಾರೆ. ಆದರೆ ನಮಗೇನು ಗೊತ್ತಿಲ್ಲ, ನಮ್ಮ ಕಣ್ಣೆದುರುಗಡೆ ಏನು ನಡೆದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ದಾರೆ. ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರ್ಬೋದು ಮೋಸ್ಟ್ಲಿ. ನಾವು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ಫ್ರೀಡಂ ಟಿವಿಯ ವರದಿಗೆ ಕಂಗೆಟ್ಟು ಹೋಗಿದ್ದಾರೆ ಅಧಿಕಾರಿಗಳು. ಧಾರವಾಡದ ಸಮಾಜ ಕಲ್ಯಾಣ ಇಲಾಖೆಯ ಭಾರೀ ಗೋಲ್ಮಾಲ್ ನೋಡಿ, ಬಗೆದಷ್ಟು ರೋಚಕವಾದ ಡೀಟೇಲ್ಸು ಬರ್ತಾನೆ ಇದೆ. ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಆ ಹಾಸ್ಟೆಲ್ ಕಳಪೆ ಕಾಮಗಾರಿ ಎಷ್ಟು ಕೋಟಿ? ಬರೋಬ್ಬರಿ 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹದ್ದು. ತಪೋವನ ನಗರದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್.